ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಇವತ್ತು ಇಷ್ಟೊಂದು ಚಿಲ್ಲಾಗಿ ವಿಡಿಯೋ ಮಾಡ್ತಾ ಇದೆ ಅಂತ ಅನ್ಕೊಂತಾ ಇದ್ದೀರಾ? ಡೆಫಿನೆಟ್ಲಿ ನಾನಿವತ್ತು ಚಿಲ್ಲಾಗಿರೋದಕ್ಕೆ ಒಂದು ಖುಷಿ ವಿಚಾರ ಇದೆ. ಆ ಖುಷಿ ವಿಚಾರ ಏನು ಅಂತ ನಿಮಗೂ ಗೊತ್ತು. ನಮ್ಮ RCB ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಸೊ RCB ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಅಂತಂದಮೇಲೆ ಅದ್ರ ಬಗ್ಗೆ ನಾನೇನಾದರೂ ಮಾತಾಡಲೇಬೇಕಲ್ವಾ? ಸೊ ಹಾಗಾಗಿ ನಾನು ಅಪೋಸಿಟ್ ಟೀಮ್ ಬಗ್ಗೆನೂ ಏನು ಮಾತಾಡಕ್ಕೆ ಹೋಗಲ್ಲ. ಈ ಪೂರ್ತಿ ವಿಡಿಯೋ ಬರೀ ನಮ್ಮ RCB ಅಭಿಮಾನಿಗಳಿಗೆ, ಬರೀ RCBಗೋಸ್ಕರ ಅಷ್ಟೇ ಮಾಡ್ತಾ ಇದ್ದೀನಿ. ಬಿಕಾಸ್ ಏನೇನೆಲ್ಲ ಆಗುತ್ತೆ ಈ ಸಲ RCB ಕಪ್ ಗೆದ್ದರೆ. ಬಿಕಾಸ್ ಲಾಸ್ಟ್ ಮ್ಯಾಚ್, ಇದೇ ಲಾಸ್ಟ್ ಮ್ಯಾಚ್, ಫೈನಲ್ ಕೊನೆ ಹೆಜ್ಜೆ ಇಡೋವಂಥ ಸಮಯ, ಕೊನೆ ಮ್ಯಾಚ್ ಆಡೋವಂಥ ಸಮಯ. ಈ ಮ್ಯಾಚಲ್ಲಿ ನಮ್ಮ RCB ಗೆದ್ದರೆ ಏನೇನೆಲ್ಲ ಆಗುತ್ತೆ ಆ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಅಂತ ನೀವೊಂದು ವಿಡಿಯೋ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಜೈ RCB ಅಂತ ಒಂದು ಕಮೆಂಟ್ ಹಾಕಿ. ಅದಾದಮೇಲೆ ನಿಮ್ಮ ಊರು, ನಿಮ್ಮ ಹೆಸರಾಕ ಅವಶ್ಯಕತೆ ಇಲ್ಲ, ನಿಮ್ಮ ಊರು ಯಾವುದು, ನಿಮ್ಮ ಊರ ಹೆಸರನ್ನ ಮೆನ್ಷನ್ ಮಾಡಿ ಜೈ RCB ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಕೇಳ್ಕೊತೀನಿ. ಈಗ ವಿಚಾರಕ್ಕೆ ನಾವು ಬರೋದಾದರೆ, ಏನಪ್ಪ RCB 18 ವರ್ಷಗಳಿಂದ ಕಿತ್ತು ಗುಡ್ಡೆ ಹಾಕದೇ ಇರೋರು ಈ ವರ್ಷ ಏನು ಕಿತ್ತು ಗುಡ್ಡೆ ಹಾಕ್ಬಿಡ್ತಾರೆ ಅಂತ ಒಂದು ಕೆಟಗರಿ. ಆ ಕೆಟಗರಿ ಯಾರ್ದು ಅಂತ ನಿಮಗೂ ಗೊತ್ತು, ನಮ್ಮ ಅಂಕಲ್ ಮಕ್ಕಳು. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರಾಜ್ಯದ ಜನಗಳಿಗೂ ಕೂಡ RCB ಗೆಲ್ಲುತ್ತಾ ಅನ್ನೋದು ಒಂದು ಸಾಕಷ್ಟು ಕ್ವಶನ್ ಮಾರ್ಕ್ ಆಗಿದೆ. ಈ ಸಲ RCB ಏನಾದರೂ ಗೆದ್ದರೆ ಏನೇನೆಲ್ಲ ಆಗ್ಬೋದು ಆ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನೇನೆಲ್ಲ ಆಗ್ಬೋದು ಈ ಸಲ. ಇಷ್ಟು ವರ್ಷ ನೋಡಿ ಸಾಕಾಗಿದೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಎಷ್ಟೋ ಟೀಮ್ಗಳಲ್ಲಿ, ಎಲ್ಲ ಬೇರೆ ಬೇರೆ ಟೀಮ್ಗಳು ಕೂಡ ಕಪ್ ಗೆದ್ದಾಯಿತು, ಅಷ್ಟು ಸಲ ಗೆದ್ವಿ, ಇಷ್ಟು ಸಲ ಗೆದ್ವಿ ಅಂತಂದೇಳಿ ಕಪ್ಗಳನ್ನೆಲ್ಲ ಗೆದ್ಕೊಂಡಿದ್ದಾಯಿತು. ಕೆಲವೊಬ್ಬರು ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದಿದ್ದಾಯಿತು, ಕೆಲವರು ಅದಾದ್ಮೇಲೆ 1-2 ವರ್ಷ ಮನೇಲಿ ಇದ್ದಿದ್ದಾಯಿತು. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ಕಪ್ಪನ್ನ ಗೆಲ್ಲದೆ ಇರೋ ಒಂದಷ್ಟು ಬ್ಯಾಚ್ ಇದೆ, ಒಂದಷ್ಟು ಟೀಮ್ಗಳಿದೆ. ಆ ಟೀಮ್ಗಳಲ್ಲಿ ತುಂಬ ಹೈಲೈಟ್ ಆಗಿರ್ತಕ್ಕಂಥ ಟಾಪ್ 1 ಟೀಮ್ ಅಂದರೆ ಅದು ನಮ್ಮ RCB. ಯಾಕೆ ಅಂತಂದರೆ ಎಷ್ಟೋ ಸಲ ಕಪ್ ಗೆದ್ದಿರೋರಿಗೆ ಇರೋವಂಥ ಒಂದು ಕ್ರೇಜು, ನಮ್ಮ RCB ಕ್ರೇಜು, ಇವೆರಡನ್ನು ಕಂಪೇರ್ ಮಾಡಿದಾಗ ಎಷ್ಟೋ ಸಲ ಹೈಯೆಸ್ಟ್, ತುಂಬ ಮ್ಯಾಕ್ಸಿಮಮ್ ಟೈಮ್ಸ್ ಕಪ್ಪನ್ನು ಗೆದ್ದಿರೋ ಟೀಮ್ ಏನಿದೆ ಆ ಟೀಮ್ಗೆ ನಮ್ಮ RCB ಇರುವಂಥ ಫ್ಯಾನ್ಸ್ ಏನಿದೆ ನೋಡಿದ್ರೆ ಹೊಟ್ಟೆ ಉರಿ. ಯಾಕಂದರೆ ಅಷ್ಟು ಒಂದು 10 ಪಟ್ಟು ಎಕ್ಸ್ಟ್ರಾ ನಮ್ಮ RCB ಫ್ಯಾನ್ಸ್ ಇದ್ದಾರೆ. ಬರೀ ಕರ್ನಾಟಕದಲ್ಲ, ನಾನು ಅನ್ಕೊಂತಿದ್ದೆ ಬರೀ ಕರ್ನಾಟಕದಲ್ಲಿ ಮಾತ್ರ RCB ಅಂತ ಕಿತ್ತಾಡ್ತಾರಂತ. ಇಲ್ಲ, ಇತ್ತೀಚೆಗೆ ಅದು ಈ ಸೀಸನಲ್ಲೇ ಗೊತ್ತಾಗಿದ್ದು ನನಗೆ. ಅದು ರೀಲ್ಸ್ಗಳ ಮೂಲಕ ಅವರ ಅಭಿಮಾನನ ತೋರಿಸಿದಾಗ ಗೊತ್ತಾಗಿದ್ದು. ಹೊರಗಡೆ ರಾಜ್ಯದಲ್ಲೂ ಕೂಡ RCBಗೆ ಹುಚ್ಚು ಅಭಿಮಾನಿಗಳಿದ್ದಾರೆ, ಕಿತ್ತು ಹೊಡಿತಾರೆ. ವಿರಾಟ್ ಕೊಹ್ಲಿಗೋಸ್ಕರ ನೋಡ್ತಾರೆ. ಅಫ್ಕೋರ್ಸ್ ಯಾರಿಗೋಸ್ಕರ ನೋಡಿದ್ರು ಸಪೋರ್ಟ್ ನಮ್ಮ RCBಗೆ ಇರೋದು. ಎಲ್ಲರಿಗೂ ಒಂದು ಖುಷಿ ವಿಚಾರ, ಒಂದು ಕ್ರೇಜ್ ಏನಪ್ಪ ಅಂತಂದರೆ RCB ಅನ್ನೋ ಒಂದು ಬ್ರ್ಯಾಂಡ್ ಈ ಸಲ ತಪ್ಪಿ ಏನಾದರೂ ಕಪ್ ಗೆದ್ದು ಬಿಟ್ರೆ ಈ ಸಲ ಕಪ್ ನಮ್ಮದೇ ಅನ್ನೋ ಮಾತು ನಿಜ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 18 ವರ್ಷದಿಂದ ನೆಟ್ಟಿಗಿರ್ತಕ್ಕಂಥ ಸ್ಟೇಡಿಯಮ್ಮು ಛಿದ್ರ ಆಗೋಗುತ್ತೆ. ಅದಾದಮೇಲೆ 18 ವರ್ಷದಿಂದ ಹಸ್ಕೊಂಡಿರ್ತಕ್ಕಂಥ ಕನ್ನಡದ ಕಲಿವೀರರು ಆರ್ಭಟಿಸಕ್ಕೆ ಶುರು ಮಾಡ್ತಾರೆ. ಆಗ ಯಾವ ಪೊಲೀಸ್ ಬಂದು ಕೂಡ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರ ಖುಷಿಗೆ, ಅವರ ಎಂಜಾಯ್ಗೆ, ಅವರ ಒಂದು ಸೆಲೆಬ್ರೇಷನ್ಗೆ ಲಿಮಿಟ್ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಯಾವ ರೋಡ್ ಜಾಮ್ ಆಗುತ್ತೋ ಗೊತ್ತಿಲ್ಲ, ನಮ್ಮ ಬ್ಯಾಂಗ್ಳೂರಲ್ಲಿ ಪ್ರತಿಯೊಂದು ರೋಡು ಕೂಡ ಜಾಮ್ ಆಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಖುಷೀಲಿ ಕುಡಿದು ತೇಲಾಡ್ತಿರ್ತಾರೆ ರೋಡಲ್ಲಿ, ಅದಂತೂ ಸತ್ಯ. ಅದಾದಮೇಲೆ ನೆಕ್ಸ್ಟು ನಮ್ಮ ವಿರಾಟ್ ಕೊಹ್ಲಿ ಅವರು, RCB ಹುಲಿ ಅಂತ ಏನಿದ್ದಾರೆ ಆ ವಿರಾಟ್ ಕೊಹ್ಲಿ ಅವರು, ಅವರ ಆರ್ಭಟ ನೋಡೋಕೆ ನಾನಂತೂ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರು ಎಷ್ಟರ ಮಟ್ಟಿಗೆ ಬರೀ ಯಾವುದೋ ಒಂದು ಮ್ಯಾಚ್, ಸಿಂಗಲ್ ಮ್ಯಾಚ್ ಗೆದ್ರೇ ಆ ರೇಂಜಿಗೆ ಉರಿಸ್ತಾರೆ. ಇನ್ನು RCB ಕಪ್ ಗೆದ್ದು ಕೊಟ್ಟೆ ಅನ್ನೋದೇನಾದರೂ ಪ್ರೂವ್ ಆಗಿಬಿಟ್ರೆ ಆ ಇಡೀ ಸ್ಟೇಜ್, ಇಡೀ ಗ್ರೌಂಡು ಎಷ್ಟು ರೌಂಡ್ ಹೊಡಿತಾರೋ, ಎಷ್ಟು ಕೇಕೆ ಹಾಕ್ತಾರೋ, ಎಷ್ಟು ಸೆಲೆಬ್ರೇಟ್ ಮಾಡ್ತಾರೋ ಅದನ್ನು ಕಣ್ಣಾರೆ ನೋಡಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ನೋಡೋಣ. 18 ವರ್ಷದ ನಂತರ ಸೇಮ್ ನಂಬರ್ ಜೆರ್ಸಿ ಹಾಕ್ಕೊಂಡು ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟಿರೋದೆ. ಅದು ಒಂದಷ್ಟು ಮ್ಯಾಚ್ಗಳನ್ನ ಗೆಲ್ಲೋದ್ರ ಮೂಲಕ ಒಂದೊಳ್ಳೆ ಪಾಸಿಟಿವ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಒಂದೊಳ್ಳೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮ್ಯಾಕ್ಸಿಮಮ್ ಈ ಸಲ ಕಪ್ ನಮ್ಮದೇ ಅನ್ನೋವಂಥ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಳೆ ಬೇರೆ ಈ ಸಲ ಆಗಾಗ ಬಂದು ಒಂದಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ. ಅದು ಡಿಸ್ಟರ್ಬ್ ಮಾಡ್ತಾ ಇದ್ದಾನ ಅಥವಾ ಸಿಗ್ನಲ್ ಕೊಡ್ತಾ ಇದ್ದಾನ ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಸಿಗ್ನಲ್ ಹೊಡಿತಾ ಇದೆ ಈ ಸಲ RCB ಕಪ್ ಗೆಲ್ಲುತ್ತೆ ಅಂತ. ತಪ್ಪಿ ಈ ಸಲ RCB ಕಪ್ ಗೆದ್ದರೆ ಅಂಕಲ್ ಮಕ್ಕಳು ಊರು ಬಿಡೋದು ಗ್ಯಾರಂಟಿ. ಈ ಮಾತು ಸತ್ಯ.
ಅಂಕಲ್ ಮಕ್ಕಳು ಊರು ಬಿಡ್ತಾರೆ. ಊರು ಬಿಟ್ಟು ಎಲ್ಲಿ ಸೇರ್ಕೋತಾರೆ ಅಂತ ನೀವೇನು ಮಲೇಷಿಯಾಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲ ಅಷ್ಟೊಂದು ದುಡ್ಡೆಲ್ಲ ಅವ್ರ ಹತ್ರ ಇಲ್ಲ. ಅವರು ಪಕ್ಕದ ರಾಜ್ಯಕ್ಕೆ ಹೋಗಿ ಸೇರ್ಕೋತಾರೆ. ಆ ಪಕ್ಕದ ರಾಜ್ಯ ಯಾವುದು ಅಂತ ನಿಮಗೆ ಗೊತ್ತು. ಅದು ನಿಮ್ಗೆ ಏನಾದರೂ ತಲೆಗೆ ಬಂದಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ರಾಜ್ಯಕ್ಕೆ ಹೋಗಿ ಸೇರ್ಕೋತಾರೆ ಅಂತ. ಈ ವಿಚಾರದಲ್ಲಿ ನಮ್ಮಲ್ಲೇ ಇದ್ದು, ಕರ್ನಾಟಕದಲ್ಲೇ ಇದ್ದು ಬ್ಯಾಂಗ್ಳೂರು ಟೀಮ್ಗೆ ಸಪೋರ್ಟ್ ಮಾಡಿದೆ, ಪಕ್ಕದ ರಾಜ್ಯದ ಟೀಮಿಗೆ ಸಪೋರ್ಟ್ ಮಾಡೋ, ಎಸ್ಪೆಷಲಿ CSK ಟೀಮ್ಗೆ ಸಪೋರ್ಟ್ ಮಾಡ್ತಿದ್ದಂಥ ಬೆರ್ಕೆ ಫ್ಯಾನ್ಸ್ ಏನಿದ್ದಾರೆ ಅವ್ರಗಳ ಗತಿ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರುಗಳಂತೂ ಅವರ ರೂಮ್ನೇ ಬಿಟ್ಟು ಆಚೆ ಬರಲ್ಲ. ಯಾಕೆ ಅಂತಂದರೆ ಅವ್ರ ರೂಮ್ ಬಿಟ್ಟು ಆಚೆ ಬಂದರೂ ಕೂಡ ಅವರ ಪೇರೆಂಟ್ಸ್ ಕೂಡ ಅವರಿಗೆ ಒರೆಸ್ತಾರೆ. ಯಾಕೆಂದರೆ ಮಕ್ಕಳು CSK ಫ್ಯಾನ್ ಆಗಿರ್ಬೋದು, ಆದರೆ ತಂದೆ ತಾಯಿ ಮನೇಲಿರ್ತಕ್ಕಂಥ ಅಷ್ಟು ಕುಟುಂಬ RCB ಫ್ಯಾನು. ಅದಕ್ಕೆ ಆ ರೀತಿ ಇರ್ತಕ್ಕಂಥ ಬೆರ್ಕೆ ಫ್ಯಾನ್ಸ್ ಏನಿದ್ದಾರೆ ಅವರು ಬರೀ ಅವ್ರ ರೂಮ್ ಬಿಟ್ಟು ಆಚೆ ಬರೋಕ್ಕಾಗಲ್ಲ. ಇದು 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 ಎಲ್ಲ ಅಲ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ಇದಂತೂ ಸತ್ಯ. ಒಂದಷ್ಟು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ, ಡೆಫಿನೆಟ್ಲಿ ಈ ಸಲ ಕಪ್ ನಮ್ಮದೇ ಅಂತ. ಆದರೆ ಒಂದು ಫೀಲ್ ಆಗೋದು, ಒಂದು ಬೇಜಾರಾಗೋ ವಿಚಾರ ಏನಪ್ಪ ಅಂತಂದರೆ, ಪ್ರತಿ ಸಲ ಒಂದು ಹೋಪ್ ಇರ್ತಾ ಇತ್ತಲ್ವ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ. ಅಫ್ಕೋರ್ಸ್ ನಮಗೆ ಡೆಫಿನೆಟ್ಲಿ ಪ್ರತಿ ಸಲ ಗೊತ್ತಿದ್ದ ವಿಚಾರ ಏನಪ್ಪ ಅಂತಂದರೆ, ಈ ಸಲ ಗೆಲ್ಲಲ್ಲ, ಆದರೂ ಈ ಸಲ ಕಪ್ ನಮ್ಮದೇ. ಸೋತಾಗ ನಮ್ದೊಂದು ಭರವಸೆ, ಈ ಸಲ ಮ್ಯಾಚ್ ದೇವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಈ ಸಲ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಫಸ್ಟ್ ಮ್ಯಾಚ್ ದೇವರಿಗೆ, ನೆಕ್ಸ್ಟ್ ನಮ್ಮದು. ಅಂದರೆ ಸೋತಾಗಲೂ ಕೂಡ ಭರವಸೆ ಕಳ್ಕೊಳ್ದೆ, ಕಾನ್ಫಿಡೆನ್ಸ್ ಕಳ್ಕೊಳ್ದೆ, ನಮ್ಮದೊಂದು ಆ ಬಗ್ಗದೇ ಇರೋ ಒಂದು ಹಠ ಇತ್ತಲ್ವ, ಆ ಹಠ ಇನ್ನು ಮುಂದೆ ಇರುತ್ತೋ ಇಲ್ವೋ ಅನ್ನೋದು ನನ್ನ ಒಂದು ಬೇಜಾರು. ಯಾಕೆಂದರೆ ಸೋತು 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 ಕಾದು 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 ಬಡ್ದಿರೋ ಕಬ್ಬಣ ಥರ ಆಗೋಗಿತ್ತು. RCB ಫ್ಯಾನ್ಸ್ ಅವ್ರ ಮನಸ್ಸು ಅಷ್ಟು ಕಲ್ಲಾಗೋಗಿತ್ತು. ಬಟ್ ಈ ಒಂದು ಮ್ಯಾಚಲ್ಲಿ ಗೆಲ್ಲೋದ್ರ ಮೂಲಕ ನಾವು ನೆಕ್ಸ್ಟ್ ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಆ ವರ್ಡ್, ಪರ್ಟಿಕ್ಯುಲರ್ ಆ ಟ್ಯಾಗ್ ಲೈನಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಇಲ್ಲಿ ಕಡಿಮೆ ಆಗುತ್ತೆ ಅಂತ ನನ್ನ ಒಂದು ಬೇಜಾರು. ಈ ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಈ ಸಲ 2025 ಈ ಸಲ ಕಪ್ ಡೆಫಿನೆಟ್ಲಿ ನಮ್ಮದೇ ಅಂತ ನನಗಂತೂ ಅನಿಸ್ತಾ ಇದೆ. ನೋಡೋಣ ಈ ಸಲ ಲಾಸ್ಟ್ ಮ್ಯಾಚ್ ಮುಗಿದ ಮೇಲೆ ಏನೇನೆಲ್ಲ ಸೆಲೆಬ್ರೇಷನ್ ನಡೆಯುತ್ತೆ ಅದನ್ನು ನಾನು ಆದಷ್ಟು ಸೆರೆ ಹಿಡಿಯುವಂಥ ಪ್ಲಾನಲ್ಲಿದ್ದೀನಿ. ಅಂದರೆ ಬ್ಯಾಂಗ್ಳೂರು ಯಾವ್ಯಾವ ಭಾಗದಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ, RCB ಗೆದ್ದಾಗ ಸೆಲೆಬ್ರೇಷನ್ ನಡೆಯುತ್ತೆ ಅಂತೆಲ್ಲ ನನಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ನನಗೆ ಒಂದಷ್ಟು ಏನಾದರೂ ಆವತ್ತಿನ ದಿನ ಫ್ರೀ ಮಾಡಿಕೊಂಡು ಮ್ಯಾಕ್ಸಿಮಮ್ ಆ ಸೆಲೆಬ್ರೇಷನ್ ಎಲ್ಲ ಕವರ್ ಮಾಡುವಂಥ ಪ್ಲಾನಲ್ಲಿದ್ದೀನಿ. ಅದು ನೀವುಗಳು ಓಕೆ ಅಂದರೆ ಮಾತ್ರ. ಯಾಕೆ ಅಂದರೆ ನಾನು ಕ್ರಿಕೆಟ್ ವಿಡಿಯೋ ಮಾಡಿದಾಗ ನೀವುಗಳು ಯಾರು ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿ ನೋಡಲ್ಲ. ನಿಮ್ಗಳಿಗೆ ನನ್ನ ಹಿಸ್ಟಾರಿಕಲ್ ವಿಡಿಯೋಸ್ ಆಗಲಿ, ಪ್ರೆಸೆಂಟ್ ಟ್ರೆಂಡಿಂಗ್ ವಿಡಿಯೋಸ್ ಆಗಲಿ, ಒಂದಷ್ಟು ವಿಚಾರಗಳಾಗಲಿ, ಸೋಷಿಯಲ್ ಸರ್ವಿಸ್ ವಿಚಾರಗಳಾಗಲಿ, ಅವೆಲ್ಲ ನಿಮ್ಗೆ ತುಂಬ ಇಷ್ಟ. ಸೊ ಈ ವಿಡಿಯೋಗಳನ್ನ ಮಾಡೋದು ನಾನು ಸ್ವಲ್ಪ ಫ್ಯಾನ್ಸ್ಗಳು ನನಗೆ ಟೆಕ್ಸ್ಟ್ ಹಾಕೋದ್ರ ಮೂಲಕ, ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತೀನಿ. ನೀವು ಓಕೆ ಅಂತಂದರೆ ಆ ಸೆಲೆಬ್ರೇಷನ್ ಎಲ್ಲ ಸೆರೆ ಹಿಡಿದು ಒಂದು ಲಾಗ್ ಥರ ನಾನು ತಂದು ನಿಮ್ಮ ಮುಂದೆ ಇಡೋ ಪ್ರಯತ್ನ. ಅದು ನೀವು ಓಕೆ ಅಂದರೆ ಮಾತ್ರ. ನೋಡೋಣ ಆ ವಿಚಾರಕ್ಕೆ ಎಷ್ಟು ಜನ ಓಕೆ ಅಂತೀರಾ. ಡೆಫಿನೆಟ್ಲಿ ಆ ಒಂದು ವಿಡಿಯೋ, ಆ ಸೆಲೆಬ್ರೇಷನ್ ಎಲ್ಲ ಕವರ್ ಮಾಡಿ ನಾನು ನಿಮಗೆ ತೋರಿಸ್ಬೇಕು ನನ್ನ RVK ಸ್ಟುಡಿಯೋಸಲ್ಲಿ. ಅಂದರೆ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ನೋಡಬೇಕಲ್ವ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಈ ಸಲ ಕಪ್ಪು ಡೆಫಿನೆಟ್ಲಿ ನಮ್ಮದೇ. ಮತ್ತು ಗೆದ್ದ ಮೇಲೆ ಸೆಲೆಬ್ರೇಷನ್ ಮೂಲಕ ನಾನು ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಜೈ RCB.